ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ. ಬೆಂಗಳೂರಲ್ಲಿ ಅರ್ಧದಷ್ಟು ಹೋಟೆಲ್ಗಳು ಬಂದ್. ಪ್ರಸಾದ, ಪಿಜಿ, ಮದುವೆಗಳಿಗೂ ಸಮಸ್ಯೆ. ಆಟೋ ಹಾಗೂ ಕ್ಯಾಬ್ಗಳಿಗೆ ಸಿಗ್ತಿಲ್ಲ ಗ್ಯಾಸ್. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಎಲೆಕ್ಟ್ರಿಕ್ ಸ್ಟವ್ನತ್ತ ಮುಖ ಮಾಡಿದ ಜನ. ಶೀಘ್ರವೇ ಪೆಟ್ರೋಲ್ ಡೀಸೆಲ್ಗೆ ಬರ ಸಾಧ್ಯತೆ. ಕನಿಷ್ಠ ₹5 ಏರಿಸಲು ಚಿಂತನೆ. ಪರ್ಯಾಯ ವ್ಯವಸ್ಥೆಗೆ ಕೇಂದ್ರ ಸರ್ಕಸ್. ಮಧ್ಯಪ್ರಾಚ್ಯದಲ್ಲಿ 13ನೇ ದಿನದ ಯುದ್ಧ. ಇರಾನ್ ಕತೆ ಮುಗಿದಿದೆ ಎಂದ ಟ್ರಂಪ್. ಇಸ್ರೇಲ್ ಮೇಲೆ ಲೆಬನಾನ್ ಮತ್ತೆ ರಾಕೆಟ್ ದಾಳಿ. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಪಕ್ಷಗಳಿಗೆ ಸೋಲು. ಸಂಸತ್ನಲ್ಲಿ ಅವಿಶ್ವಾಸ ನಿರ್ಣಯ ತಿರಸ್ಕಾರ. ಗದ್ದಲದ ಮಧ್ಯೆ ಧ್ವನಿ ಮತದ ಅಂಗೀಕಾರ.